ಹಾಯ್ ಎಲ್ರಿಗೂ ನಮಸ್ಕಾರ. ಮನ್ವಿಕಾ ಅಡುಗೆ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ತುಂಬಾ ಇಷ್ಟ ಆಗುವಂಥ ಪಾಸ್ತಾ ಇದು, ವೈಟ್ ಸಾಸ್ ಪಾಸ್ತಾ. ಇದು ಮಾಡೋಕ್ಕೂ ತುಂಬ ಟೈಮ್ ತೊಗೊಳ್ಳಲ್ಲ ನಿಮಗೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈಸಿಯಾಗಿ ಮಕ್ಕಳಿಗೆ ಫಟಾಫಟ್ ಅಂತ ಮಾಡಿ ಕೊಟ್ಬಿಡ್ಬೋದು. ಹಾಗಿದ್ರೆ ಬನ್ನಿ ಈ ಪಾಸ್ತಾ ನಾನು ಯಾವ ಥರ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಮಾಡ್ತೀನಿ. ಈ ವೈಟ್ ಸಾಸ್ ಪಾಸ್ತಾಗೆ ನಾವು ಪಾಸ್ತಾನ ಬೇಯಿಸಿ ಇಟ್ಕೋಬೇಕಲ್ವ. ನಾನಿಲ್ಲಿ 1 ಕಪ್ಪಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೀರು ಕುದಿಯೋ ಟೈಮಲ್ಲಿ ಮಾತ್ರ ಹಾಕಬೇಕು. ನೀರು ಕುದಿಯೋಕ್ಕೂ ಮುಂಚೆನೇ ಪಾಸ್ತಾನ ಆ್ಯಡ್ ಮಾಡಿದರೆ ಪಾಸ್ತಾ ಫುಲ್ ಸಾಫ್ಟಾಗಿ ಆಗಿಬಿಡುತ್ತೆ. ಅದಕ್ಕೆ ನೀರು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗ ನೀವು ಪಾಸ್ತಾನ ಹಾಕಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ. ಹಾಗಂತ ಹೇಳಿ ತುಂಬ ಓವರಾಗಿ ಕುಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಈ ಥರ ಕಟ್ ಮಾಡಿ ನೋಡಿಕೊಂಡಾಗ ನಿಮಗೆ ಅದು ಸ್ವಲ್ಪ ಕಟ್ಟಾದರೆ ಸಾಕು. ಸ್ವಲ್ಪ ಗಟ್ಟಿಯಾಗಿಯೂ ಇರಬೇಕು ಆ ಟೈಮಲ್ಲಿ, ತೀರಾ ಸಾಫ್ಟಾಗಿ ಇರಬಾರ್ದು. ನೋಡಿದರೆ ಅಲ್ವಾ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಇವಾಗ ನಾನು ಒಲೆ ಆಫ್ ಮಾಡಿ ಇದನ್ನು ನೀರೆಲ್ಲ ತಕ್ಕೊಂಡು ಪಾಸ್ತಾನ ಸಪ್ರೇಟ್ ಮಾಡಿ ತಣ್ಣಗಾಕ್ಬಿಡ್ತಾ ಇದ್ದೀನಿ. ಈ ಪಾಸ್ತಾ ತಣ್ಣಗಾಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗುವಂಥ ವೈಟ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಇಲ್ಲ ಅನ್ನೋದಾದರೆ ನೀವು ಎಣ್ಣೆಯಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ 2 ಮೀಡಿಯಮ್ ಸೈಜ್ ಅಷ್ಟು ಆನಿಯನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ತರಕಾರಿನೂ ನೀವು ಬಳಸ್ಬೋದು. ಸ್ವೀಟ್ ಕಾರ್ನ್ ಬಳಸ್ಬೋದು. ಮತ್ತು ಇಲ್ಲಿ ನಾನು 1 ಕಪ್ಪಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಲ್ವ, ಇದೇ ಥರ ರೆಡ್, ಯೆಲ್ಲೋ ಇದರಲ್ಲಿ ಕೂಡ ಕ್ಯಾಪ್ಸಿಕಮ್ ಬರುತ್ತೆ, ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಈ 2 ತರಕಾರಿಗಳನ್ನು ನಾನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕಟ್ ಮಾಡಿದರೆ ಕಟ್ ಆಗಬಾರ್ದು. ಕ್ಯಾಪ್ಸಿಕಮ್ ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗಿ ಸ್ವಲ್ಪ ಘಮ ಘಮ ಅಂತ ಬಂದರೆ ಸಾಕು. ಆವಾಗ ಇದಕ್ಕೆ ನಾವು ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗ ಮತ್ತೆ ಹಾಲನ್ನ ಹಾಕ್ಕೊಳ್ಬೇಕು, ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ನನಗೆ, ಮತ್ತೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಹಾಲು ಮತ್ತು ಮೈದಾ ಮಿಕ್ಸ್ ಆಗಿ ಒಂಥರ ಕ್ರೀಮ್ ಥರ ಕಾಣಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಮತ್ತೆ 1 ಕಪ್ಪಷ್ಟು ಹಾಲನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ವೈಟ್ ಸಾಸ್ ರೆಡಿ ಮಾಡೋಕ್ಕೆ ನನಗೆ 2 ಕಪ್ಪಷ್ಟು ಹಾಲನ್ನ ಬಳಸಿದ್ದೀನಿ ನಾನು. ನೋಡಿ, ನಿಮಗೆ ಇನ್ನೂ ನೀರಾಗಿ ಬೇಕು, ಇನ್ನೂ ಸ್ವಲ್ಪ ಕ್ರೀಮಿ ಜಾಸ್ತಿ ಅನಿಸ್ಬೇಕು ಅಂದರೆ ಹಾಲನ್ನ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ನೀವು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಓರಿಗೇನೋ, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ರುಚಿಗೆ ಎಷ್ಟು ಬೇಕು ನೀವು ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ಕುದಿಸಿ ಇಟ್ಕೊಂಡಿರೋಂಥ ಪಾಸ್ತಾನ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ನಾನು 2 ಸ್ಲೈಸ್ಡ್ ಚೀಸ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಅಂತಲೇ ಹೇಳ್ಬೋದು. ಹಾಗೆ ಕಲಸಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಈ ಚೀಸ್ನ ಹಾಕ್ಕೊಳ್ಳೋದ್ರಿಂದ ಈ ಪಾಸ್ತಾ ಟೇಸ್ಟ್ ಏನಿದೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಏನೋ ತುಂಬ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಈ ಥರ ಕ್ರೀಮಿ ಸ್ಟ್ರಕ್ಚರ್ ಕಾಣ್ತಾ ಇರಬೇಕು. ಅಲ್ಲಿ ನೋಡ್ತಾ ಇದ್ರಲ್ವ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇವಾಗ ಇದಕ್ಕೆ ನೋಡಿದ್ರಿ ಅಲ್ವಾ, ವೈಟ್ ಸಾಸ್ ಪಾಸ್ತಾನ ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ನೀವು ಮಾಡ್ಬೋದು ಅಂತ. ಹಾಗೆ ಇದು ಮಕ್ಳಿಗೂ ತುಂಬ ಇಷ್ಟನೇ ಆಗುತ್ತೆ. ಇವಾಗಿನ ಕಾಲದ ಮಕ್ಕಳು ತುಂಬಾ ಜೂಟಿ ಅಂತಲೇ ಹೇಳ್ಬೋದು. ಏನಾದರೂ ತಿನ್ನಬೇಕು ಅಂದರೆ ಕಾಡಿಸ್ತಾರೆ. ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ.